ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಜೀರೋ. ರೇನ್ ಲಿಲ್ಲಿ ಮಳೆಗಾಲದಲ್ಲಿ ಹೂ ಬಿಡುವ ತುಂಬಾ ಒಳ್ಳೆ ಫ್ಲವರಿಂಗ್ ಪ್ಲಾಂಟ್ ಇದು. ವರ್ಷವಿಡೀ ಎಷ್ಟೇ ನೀರು ಹಾಕಿದ್ರೂ ಕೂಡ ಒಂದು ಅಥವಾ ಎರಡು ಎಲೆಲಷ್ಟೇ ನೀರು ಹೂ ಬಿಡ್ಬೋದು. ಆದ್ರೆ ಮಳೆ ಬಿದ್ದ ನಂತರ ಗಿಡ ತುಂಬಾ ಹೂ ಹರಳ್ಕೊಂಡಿರುತ್ತೆ. ಹಾಗಾಗಿ ನೋಡಲು ತುಂಬಾ ಸುಂದರವಾಗಿರುತ್ತೆ. ಹೂ ಇಲ್ಲ ಅಂದ್ರೂ ಈ ಗಿಡದ ಎಲೆಗಳೇ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗಾಗಿ ಇದನ್ನ ಒಂದು ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿ ಉಪಯೋಗಿಸ್ತಾರೆ. ಈ ಪಾರ್ಕ್ಸ್ ಅಲ್ಲಿ, ಗಾರ್ಡನ್ ಲಾನ್ಸ್ ಅಲ್ಲಿ, ಈ ಬಾರ್ಡರ್ಸ್ ಅಲ್ಲಿ, ಪಾತ್ಸ್ ಅಲ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಗಿಡನ ಪ್ರಪೋಗೇಶನ್ ಮಾಡೋದು ತುಂಬಾ ಈಸಿ. ಈ ಗಿಡ ಗೆಡ್ಡೆಗಳಿಂದ ಬೆಳೆಯುತ್ತೆ. ಈ ಗೆಡ್ಡೆಗಳು ಚಿಕ್ಕ ಚಿಕ್ಕ ಈರುಳ್ಳಿ ಗೆಡ್ಡೆ ತರಾನೇ ಇರುತ್ತೆ. ಎಲೆಗಳು ಕೂಡ ಹಾಗೆ ಇರುತ್ತೆ. ಹಾಗೆ ಮಣ್ಣಿನೊಳಗೆ ಈ ಗೆಡ್ಡೆಗಳು ಮಲ್ಟಿಪ್ಲೈ ಆಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗೆ ಮಣ್ಣಿನೊಳಗಿಂದ ಆ ಗೆಡ್ಡೆಗಳನ್ನ ತಗೊಂಡು ಬೇರೆ ಬೇರೆ ಸಪ್ರೇಟ್ ಮಾಡಿಕೊಂಡು ಬೇಕಾದ್ರೆ ಅದರ ಬೇರುಗಳು ಎಲೆಗಳನ್ನ ಟ್ರಿಮ್ ಮಾಡಿಕೊಂಡು ಪಾಟ್ಸ್ಗೆ ಹಾಕೊಂಡು ನಾವು ಪ್ರಪೋಗೇಶನ್ ಈಸಿಯಾಗಿ ಬೆಳೆಸಬಹುದು. ಈ ಗಿಡದ ಹೂಗಳು 3 ಶೇಡ್ಸ್ ಅಲ್ಲಿ ಬರುತ್ತೆ: ಪಿಂಕ್, ವೈಟ್ ಅಂಡ್ ಬ್ಲೂ ಹೂಗಳು. ಮತ್ತು ಸಂಪೂರ್ಣ ಗಿಡಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದರ ಗೆಡ್ಡೆನ 1 ಇಂಚ್ ಮಣ್ಣೊಳಗೆ ಹಾಕೋಬೇಕು. ಹೊಸ ಬೇರು ಬಂದ ನಂತರ ಹೊಸ ಎಲೆಗಳು ಬಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೂ ಬೆಳೆಯುತ್ತೆ. ಈಗ ನೋಡ್ತಿರೋದು ಪ್ರಕೃತಿಯ ಇನ್ನೊಂದು ವಿಸ್ಮಯ ಮುಖ, ಲಿಲ್ಲಿ ಕ್ಯಾಟರ್ಪಿಲ್ಲರ್. ಲಿಲ್ಲಿ ಕ್ಯಾಟರ್ಪಿಲ್ಲರ್ ಅನ್ನೋದು ಕ್ಯಾಟರ್ಪಿಲ್ಲರ್ ಜಾತಿಗೆ ಸೇರಿದ ಒಂದು ಹುಳ. ಈ ಹುಳದ ತವರು ಮನೆಯೇ ಕೆಲವು ಗುಂಪಿಗೆ ಸೇರಿದ್ದ ಪ್ಲಾಂಟ್ಸ್ ಆಗಿರುತ್ತೆ. ಅದು ರೈನ್ ಲಿಲ್ಲಿ ಕೂಡ ಆಗಿರುತ್ತೆ. ಈ ಗಿಡ ನಮ್ಮ ಗಿಡಕ್ಕೆ ಹತ್ತಿದ ನಂತರ ನಾವು ಯೋಚನೆ ಮಾಡೋ ದೃಷ್ಟಿನೇ ಬೇರೆ. ನಮ್ಮ ಗಿಡವನ್ನು ಉಳಿಸ್ಕೊಳ್ಳಲು ಇನ್ನೊಂದು ಬಗೆಯ ವಿಸ್ಮಯ ಜೀವಿಯನ್ನು ಹೇಗೆ ನಾಶಪಡಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಪ್ರಕೃತಿಯ ಹಾದಿಯೇ ಬೇರೆ ಅಲ್ವಾ? ಪ್ರಕೃತಿ ಒಂದು ಜೀವದಿಂದ ಇನ್ನೊಂದು ಜೀವವನ್ನು ಸೃಷ್ಟಿ ಮಾಡೋಕೆ ವಿವಿಧ ಬಗೆಯ ದಾರಿಯನ್ನು ಹುಡುಕುತ್ತಾ ಹೋಗುತ್ತೆ. ಈ ಹುಳದ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಹಾಗೆ ಹೇಳ್ದಾಗೆ ಈ ಹುಳ ನಮ್ಮ ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡಕ್ಕಾಗ್ಲಿ ಸಾಯಿಸೋಕ್ಕಾಗ್ಲಿ ಬಂದಿಲ್ಲ. ಈ ಹುಳ ತನ್ನ ಹಸಿವಿಗಾಗಿ, ಉಳುವಿಗಾಗಿ, ಆಹಾರಕ್ಕಾಗಿ ಪ್ರಕೃತಿಯೇ ಕೊಟ್ಟಂತಹ ತನ್ನ ತವರು ಮನೆಗೆ ತನ್ನ ವಂಶವನ್ನು ವೃದ್ಧಿಗೊಳಿಸಲು ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಅಷ್ಟೆ. ಆಗ 1-2 ದಿನಗಳ ಅಂತರದಲ್ಲಿ ಮಳೆ ಬರ್ತಾನೆ ಇತ್ತು. ಆದ್ರೂ ಈ ಗಿಡಗಳಲ್ಲಿ ಹೂಗಳೇಕೆ ಬರ್ತಾ ಇಲ್ಲ ಅಂತ ದೂರದಿಂದಲೇ ಗಮನಿಸ್ತಿದ್ದೆ ಅಷ್ಟೆ. ಒಂದಿನ ಈ ಎಲೆಗಳ ತುದಿಯಲ್ಲಿ ಕಪ್ಪು ಕಪ್ಪಾಗಿ ಏನೋ ಕಾಣ್ತಿತ್ತು. ಹೂಗಳು ಬಿಳಿ ಬದಲು ಇದೇನಿದು ಕಪ್ಪಾಗಿ ಕಾಣ್ತಿದೆ ಅಂತ ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ಅಷ್ಟೆ. ಆಗ್ಲೇ ಈ ಹುಳಗಳು ಸಂಪೂರ್ಣವಾಗಿ ಈ ಗಿಡನ ಆಕ್ರಮಿಸ್ಕೊಂಡಿತ್ತು. ನೋಡಿದ ತಕ್ಷಣ ಮೈ ಜುಮ್ ಅನ್ಸ್ತು. ಆದ್ರೂ ಒಂಥರ ಚೆನ್ನಾಗಿದೆ ಅಲ್ವಾ ಅನ್ಸ್ತು. ಇದರ ಮೈ ಮೇಲೆ ಮುಳ್ಳುಗಳಿರ್ಲಿಲ್ಲ. ತಲೆ ಹಾಗೂ ಬಾಲ ಆರೆಂಜ್ ಇತ್ತು. ಮೈ ಮೇಲೆ ಕಪ್ಪು ಹಾಗೂ ಬಿಳಿ ಪಟ್ಟಿಗಳಿದ್ವು. ಇವು ಆಕ್ರಮಿಸಿಕೊಂಡಿದ್ದಂತಹ ರೀತಿ ಆ ಎಲೆ ತುದಿ ಮೇಲೆ ಒಂದೊಂದು ಎಲೆ ತುದಿ ಮೇಲೆ ಒಂದೊಂದು ಹುಳ ಇತ್ತು. ಅದು ಒಂಥರ ನೋಡಕ್ಕೆ ಚೆನ್ನಾಗೆ ಕಾಣ್ತಿತ್ತು. 1-2 ಹುಳ ಆಗಿದ್ರೆ ಎತ್ತಿ ಎಲ್ಲೂ ಬಿಡ್ಬೋದಿತ್ತು. ಆದ್ರೆ ಇದು 100 ನೋಡೋಕೆ ಒಂಥರ ಭಯ ಆಗ್ತಿತ್ತು. ಹಾಗಾಗಿ ಅದ್ರ ಸವಾಸಕ್ಕೆ ಹೋಗ್ಲಿಲ್ಲ. ಏನ್ ಮಾಡ್ಬೋದು ಅಂತನೂ ಯೋಚನೆ ಮಾಡ್ಲಿಲ್ಲ. ಹಾಗೆಯೇ ಬಿಟ್ಟೆ. ಇವು ತಮ್ಮ ಜೀವಕ್ರಿಯೆಯನ್ನು ನಿರ್ವಹಿಸುತ್ತಿದೆ ಅಷ್ಟೆ. ತಮ್ಮ ವಂಶಾವೃದ್ಧಿಗೆ ಮಾಡುವಂತ ಕಾರ್ಯದಲ್ಲಿ ಜೀವಚಕ್ರದ 3ನೇ ಸ್ಟೇಜಲ್ಲಿದೆ, ಅಂದ್ರೆ ಲಾರ್ವಾ ಸ್ಟೇಜಲ್ಲಿದೆ. ಈ ಹುಳಗಳು ಈ ಗಿಡದ ಎಲೆಗಳನ್ನೇ ತನ್ನ ಆಹಾರವಾಗಿ ಮಾಡ್ಕೊಳ್ತಾ ತಮ್ಮ ವಂಶಾವೃದ್ಧಿನ ಅಭಿವೃದ್ಧಿಗೊಳಿಸುತ್ತದೆ. ಇವು ಯಾವುದೇ ರೀತಿಯ ಗಿಡಗಳಿಗೆ ಹಾನಿ ಉಂಟು ಮಾಡೋದಿಲ್ಲ. ಅಂದ್ರೆ ಎಲೆಗಳು ಇರೋದಿಲ್ಲ ಅಷ್ಟೇ, ಆದ್ರೆ ಈ ಗಿಡದ ಬೇರುಗಳು ಹಾಗೂ ಗೆಡ್ಡೆಗಳು ಆಳವಾಗಿ ಭೂಮಿಯೊಳಗೆ ಇರುವುದರಿಂದ ಈ ಗೆಡ್ಡೆಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಈ ಹುಳಗಳು ಮಾಡುವುದಿಲ್ಲ. ಈಗ ಹಾನಿಕರ ಅಂದ್ಕೊಳ್ಳೋ ಈ ಹುಳಗಳು ಮುಂದೊಂದಿನ ಸುಂದರವಾದ ಚಿಟ್ಟೆಗಳಾಗಿ ಮಾರ್ಪಡಿಸ್ಕೊಂಡು ಪಾಲಿನೇಷನ್ ಆಕ್ಟ್ ಮೂಲಕ ಇಡೀ ಗಿಡಗಳ ಅಭಿವೃದ್ಧಿಗೆ ಸಹಾಯ ಮಾಡಿಕೊಳ್ಳುತ್ತೆ. ಹಾಗಾಗಿ ಮುಂದಿನ ಸೀಸನ್ ಒಳಗೆ ಮತ್ತೆ ಆ ಗೆಡ್ಡೆಗಳಿಂದ ಹೊಸ ಚಿಗುರು ಮೂಡಿ ಎಲೆಗಳು, ಗಿಡಗಳು ಹಾಗೂ ಹೂವುಗಳು ಮತ್ತೆ ಕಂಗೊಳಿಸುತ್ತೆ. ಹಾಗಾಗಿ ನಮ್ಮ ಗುರಿ ಕೇವಲ ನಾವು ನೆಟ್ಟಂತಹ ಗಿಡಗಳನ್ನು ಸಂರಕ್ಷಣೆ ಮಾಡುವುದಲ್ಲ, ಪ್ರತಿಯೊಂದು ಜೀವಿಗೂ ಅದರ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಬಿಡಬೇಕು. ಆದ್ರೆ ಅದು ಯಾವಾಗ ಮಿತಿಮೀರಿ ನಮಗೆ ಅದರಿಂದ ತೊಂದರೆಯಾಗ್ತಿದೆ ಅನ್ನೋವಾಗ
ಮಾತ್ರ ತಡೆಯಕ್ಕೆ ಹೋಗಬೇಕು. ನೀವು ನಿಮ್ಮ ಮನೆಯ ಅಂಗಳದಲ್ಲಿ ಈ ರೀತಿಯಾಗಿ ಯಾವುದಾದರೂ ಗಿಡಕ್ಕೆ ಸಂಪೂರ್ಣವಾಗಿ ಹುಳಗಳು ಆಕ್ರಮಿಸಿಕೊಂಡಿದ್ದಾದ್ರೆ ನೀವೇನ್ ಮಾಡ್ತೀರಾ? ಅದನ್ನ ನಾಶಪಡಿಸೋಕ್ ಪ್ರಯತ್ನ ಪಡ್ತೀರಾ ಅಥವಾ ಅದರಿಂದ ದೂರವಾಗಿರೋಕ್ಕೆ ಪ್ರಯತ್ನ ಪಡ್ತೀರಾ? ನಮ್ಮ ಮನೆಯ ಸಮೀಪದಲ್ಲಿ ಪೆಸ್ಟಿಸೈಡ್ಸ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಅವು ಗಾಳಿಯಲ್ಲಿ ಮಿಶ್ರಣಗೊಂಡು ಆ ಕೆಮಿಕಲ್ಸ್ ಗಾಳಿಯ ಮುಖಾಂತರ ನಮ್ಮೊಳಗೆ ಸೇರುತ್ತವೆ. ಕೊನೆಯದಾಗಿ ಪ್ರಕೃತಿಯನ್ನು ತನ್ನ ಹಾದಿಯನ್ನು ಹಿಡಿಯಲು ಬಿಡಿ. ಇಲ್ಲವಾದರೆ ಮುಂದೊಂದಿನ ಅದು ತಿರುಗಿ ಬಿದ್ದು ಅದರ ಇನ್ನೊಂದು ಮುಖವನ್ನು ನೋಡಿ ಅನುಭವಿಸಬೇಕಾಗುತ್ತೆ. 2 ವಾರದ ನಂತರ ರೇನ್ ಲಿಲ್ಲಿ ಪ್ಲಾಂಟ್ ಹೀಗಾಗಿ ಕಾಣ್ತಿದೆ, ಆದ್ರೆ ಅದು ಒಳಗೆ ತುಂಬಾ ಬಲಿಷ್ಠವಾಗಿದೆ. ಮುಂದಿನ ಸೀಸನ್ ಒಳಗೆ ಮತ್ತೆ ಕಂಗೊಳಿಸುತ್ತೆ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ.